ತಪ್ಪಿದ ಮುಖ್ಯಮಂತ್ರಿಗಳು ಅವ್ರು ಏನನ್ನ ಪ್ರತಿಭಟಿಸಿದ್ರೋ ಅದನ್ನೇ ಇವತ್ತು ಮಾಡ್ತಿದ್ದಾರೆ ಅಂದ್ರೆ ಇನ್ನು ಸಿದ್ದರಾಮಯ್ಯ ಅವ್ರ ಮಾತು ಯಾರು ನಂಬ್ತಾರೆ? ಅವರು ಎಲ್ಲದೂ ಗೊತ್ತಿದೆ, ಏನು ಗೊತ್ತಿಲ್ದಂಗೆ ಇದ್ದಾರೆ ಅಷ್ಟೇ. ಓಕೆ, ಈಗ ಮೊನ್ನೆ ಪ್ರೆಸ್ ಮೀಟ್ ಎಲ್ಲ ಆಯ್ತು, ಅವಾಗ ಭೈರತಿ ಸುರೇಶ್ ಅವರ ಹೆಸರು ಡೈರೆಕ್ಟ್ ಆಗಿ ಬಂತು. ಬಟ್ ಅವರದ ಆರೋಪ ತಳ್ಳಿ ಹಾಕಿದ್ರು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಇದೆಯಂತೆ, ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಅಂದ್ರೆ ಒಂದು 4-5 ಇಲಾಖೆನಲ್ಲಿ ಮಧ್ಯ ಮೀಡಿಯೇಟರ್ಸ್ ಇದ್ದಾರೆ. ಮೀಡಿಯೇಟರ್ಸ್ ಅವ್ರೇನ್ ಮಾಡ್ತಾರೆ, ಅವರೇ ಎಲ್ಲ ಆಡಳಿತ ಮಾಡೋದು. ಕೆಲಸ ಯಾರಿಗೆ ಕೊಡೋದು, ನಿನಗ್ ಕೊಡೋದು, ನಮಗ್ ಕೊಡೋದು, ಯಾರು ನಾನು ಈವನ್ ಕ್ವಾಲಿಫೈ ಆದ್ರೂ ಕೂಡ ನಾನು ರಿಜೆಕ್ಟ್ ಮಾಡ್ಬಿಟ್ಟು ನಿಮಗ್ ಕೊಡೋದು. ಈ ತರ ಒಂದು ಸಿಸ್ಟಮ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಯಾರು ಅವರು ನಮ್ಮಂತ ಕಾಂಟ್ರಾಕ್ಟರ್ಗಳು ಯಾವ್ದೋ ಫೈನಾನ್ಷಿಯಲ್ ಕ್ಲಚ್ ಅವ್ರ ಜೊತೆ ವಿಶ್ವಾಸ ಇಟ್ಕೊಂಡು ಸಪರೇಟ್ ಆಗಿ ಒಂದು ಖಾಸಗಿ ಆಫೀಸ್ ಅಲ್ಲಿ ಚೀಫ್ ಇಂಜಿನಿಯರ್ ಕರೆಸ್ತಿದ್ದಾರೆ. ಓಕೆ, ಭೈರತಿ ಸುರೇಶ್ ಇಲಾಖೆಯಲ್ಲಿ ಆಗ್ತಿದೆ ಅದು ಡೆಫಿನೆಟ್ ಆಗಿ. ಆಮೇಲೆ ಅಲ್ಲೇ ಎಲ್ಲ ಕೊಡೋದು ತಗೊಳೋದೆಲ್ಲ ಅಲ್ಲೇ ಫಿಕ್ಸ್ ಆಗಿ. ಸರ್, ನನಗೆ ಆಶ್ಚರ್ಯ ಆಗೋದು, ನೀವು ಇಷ್ಟು ಧೈರ್ಯವಾಗಿ ಮಿನಿಸ್ಟರ್ ಹೆಸರು ಹೇಳಕ್ಕೂ ರೆಡಿ ಇದ್ದೀರಾ, ಆರೋಪ ಮಾಡ್ತೀರಾ, ಕಾಂಟ್ರಾಕ್ಟರ್ಗಳು ಹೇಳ್ತಾರೆ, ಬಟ್ ಯಾವ್ದು ಕನ್ಕ್ಲೂಷನ್ ಹೋಗಲ್ಲ. ದಾಖಲೆ ಇಲ್ವಾ ನಿಮ್ಮ ಹತ್ರ? ಈಗ ಇದು ಲಂಚ ಕೊಡೋದಕ್ಕೆ ಏನ್ ದಾಖಲೆ ಕೊಡ್ತೀರಮ್ಮ? ನಾವು ಸಿಕ್ಕಿದ್ರಲ್ಲ ಸರ್, ಒಂದ್ ನಿಮಿಷ ಕೇಳಿ, ಅದು ಕೋಇನ್ಸಿಡೆನ್ಸ್. ಆ ತರದವ್ರು ಎಲ್ಲಾ ಪಾರ್ಟಿನಲ್ಲೂ ಇದಾರೆ. ಅವ್ರೇನ್ ಪಾಪ ಯಾರು ಅಮಾಯಕರು ಇರ್ಬೇಕು ಮೋಸ್ಟ್ಲಿ. ಅವರು ಏನೋ ನಮ್ ಅಂದ್ರೆ ಅವ್ರೊಬ್ರು ಇದಾರೆ ಅಂತ ಹೇಳಿ ನಾವು ನೀವು ಖುಷಿ ಪಡೋದ್ ಬೇಕಾಗಿಲ್ಲ. ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ ಯಾರು ಖುಷಿ ಪಡೋದ್ ಬೇಕಾಗಿಲ್ಲ. ಎಲ್ಲಾ ಇದ್ರಲ್ಲೂ ಇದಾರೆ. ಅದನ್ನು ಸಚಿವರು ನಿಮ್ PWD ಇಲಾಖೆ ಮಿನಿಸ್ಟರ್ ಮೊನ್ನೆ ಹೇಳಿದ್ರು, ಕಮಿಷನ್ ಇದೆ ಅಂತ ಒಪ್ಪಿಕೊಂಡ್ರು. ಇದೆ, ಮುಂದೂ ಇದೆ, ಈಗ್ಲೂ ಇದೆ. ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ಮಾನ್ಯ ಸಚಿವರುಗಳು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಈಗ ದಾಖಲೆ ಇದ್ರೆ ಸರ್, ಏನಾದ್ರೂ ನೀವು ಮನಸ್ಸು ಮಾಡಿದ್ರೆ ದಾಖಲೆ ತೆಗೆಯೋದು ಕಷ್ಟ ಅಲ್ಲ. ಆದ್ರೆ ಲೋಕಾಯುಕ್ತಕ್ಕೆ ಹೋಗುತ್ತೆ, ಒಂದು ಕನ್ಕ್ಲೂಷನ್ ಹೋಗಲ್ಲ. ಲೋಕಾಯುಕ್ತಕ್ಕೆ ಹೋದ್ರು ಯಾವ್ದು ಫೈನಲ್ ಆಗಲ್ಲ. ಆಗ್ಲಿಕ್ಕೆ 2-3 ವರ್ಷ ಆಗುತ್ತೆ. ನಮ್ ಪೇಮೆಂಟ್ ಅಲ್ಲಿ ಲೋಕಾಯುಕ್ತಕ್ಕೆ ಹೋದ್ವಿ ಅನ್ಕೊಳ್ಳಿ, ಕಾಂಟ್ರಾಕ್ಟರ್ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಅಲ್ಲ, ಟಾರ್ಗೆಟ್ ಕ್ವಶನ್ ಅಲ್ಲ, ಬಿಡ ಅವ್ರ ಕೋರ್ಟ್ ಅಲ್ಲಿ ಇದೆ, ಅವ್ರ ಪೇಮೆಂಟ್ ಯಾವಾಗ ಕೊಡ್ಬೇಡಿ ಅಂತಾನೆ. ಅಲ್ಲಿ ತೀರ್ಮಾನ ಆಗೋವರೆಗೂ ಇಲ್ಲಿ ನಮ್ದು 2-3 ವರ್ಷ ಪೇಮೆಂಟ್ ಆಗೋದಿಲ್ಲ. ಹಾಗಾಗ್ಬಿಟ್ಟು ಎದ್ರಿಕೊಂಡು ಎಲ್ಲ ದುಡ್ಡಿನ ಮುಂದೆ ಯಾವ್ದು ಇಲ್ಲಮ್ಮ. ದುಡ್ಡು ನಾವು ಕಷ್ಟಪಟ್ಟು ನಾವು ಸಾಲ ಸೂಲ ಮಾಡಿ ಮನೆ ಮಠ ಎಲ್ಲ ಅಡ ಇಟ್ಟಿರ್ತೀವಿ, ಒಡವೆ ಎಲ್ಲ ಅಡ ಇಟ್ಟಿರ್ತೀವಿ, ಎಲ್ಲರ ಹತ್ರ ಹ್ಯಾಂಡ್ ಲೋನ್ ಇಸ್ಕೊಂಡಿರ್ತೀವಿ. ಆದ್ರೆ ಏನಾಗ್ತಿದೆ, ಕೊಟ್ಟು ಟೈಮಿಗೆ ಸರಿ ನಾವು ಕೊಡ್ತಾ ಇಲ್ಲ. ಇದು ನಮ್ ದೊಡ್ಡ ಸಮಸ್ಯೆ. ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಅದನ್ನ ಇಟ್ಕೊಂಡು ನಾವು ಇವ್ರ ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇವ್ರು ಅದನ್ನ ಗೊತ್ತು ಅವ್ರಿಗೆ. ಇವ್ರು ನಮ್ಮ ಹತ್ರ ಹೆಂಗಿದ್ರು ಬರ್ತಾರೆ. ಈಗ ನೋಡಿ, ನಾನು 2-3 ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ, 2-3 ಇಲಾಖೆ ಪೇಮೆಂಟ್ ಇರುತ್ತೆ. ನಾನೆಲ್ಲಾರು ಸಪೋಸ್ ಇನ್ ಕೇಸ್ ಲೋಕಾಯುಕ್ತಕ್ಕೋ ಅಥವಾ ಹೈಯರ್ ಕೋರ್ಟಿಗೆ ಹೋಗ್ತೀನಿ ಅನ್ಕೊಳ್ಳಿ. ಆಗೇನ್ ಮಾಡ್ತಾರೆ, ಕೋರ್ಟು ಅದು ವರ್ಷಗಟ್ಲೆ ಎಳೆ ಎತ್ತಿದ್ರೆ ಆಗ ನಾನು ದುಡ್ಡು ಅದ್ ನೋಡ್ರಿ, ಅವ್ರದ್ದು ಮಂಜುನಾಥ್ ಕೋರ್ಟಿಗೆ ಹೋಗಿದ್ದಾರೆ, ಅವ್ರ ದುಡ್ಡು ಯಾವ್ದು ಪೆಂಡಿಂಗ್ ಹಂಗೆ ಇಟ್ಬಿಡಿ ಅಂತ ಯಾವ ಎಕ್ಸಿಕ್ಯೂಟಿವ್ ಪೇಮೆಂಟ್ ಮಾಡಲ್ಲ. ಅಲ್ಲಿ ಸಿಕ್ಕಾಕೊಳ್ತೀರಾ, ಆಮೇಲೆ ನಾವು ನಮ್ ಬದುಕು ಕಟ್ಕೊಳ್ಬೇಕಲ್ಲ ಅಂತ ಹೋರಾಟ ಮುಳುಗೋಗುತ್ತೆ. ಹಂಗಾಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ಶಾಂತಿಯುತವಾಗಿ ನಮ್ಗೆ ಬರ್ತಕ್ಕಂಥದ್ದು 37,000 ಕೋಟಿ ಬರ್ಬೇಕು ಅಂತಂದೇಳಿ ನಾವು ಹೋರಾಟ ಮಾಡ್ತಿದೀವಿ ವಿನ ನಮಗೂ ಸರ್ಕಾರಕ್ಕೂ ಯಾವ್ದೇ ಘರ್ಷಣೆ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಮನೆ ಮುಖ್ಯಮಂತ್ರಿಗಳಿಗೆ 1-10 ಸರಿ ಮನವಿ ಮಾಡ್ಕೊಡ್ತೀವಿ. ಅವತ್ ಮಾಡ್ತಿರೋದಷ್ಟೇ. ಫ್ರೀಡಂ ಪಾರ್ಕ್ ಅಲ್ಲಿ ಸಾಂಕೇತಿಕವಾಗಿ ಕೆಲಸ ನಿಲ್ಲಿಸ್ತೀವಿ, ಒಂದಿನದ ಕೆಲಸ ಟೋಕನ್ ಆಗಿ. ಅವತ್ತು ಎಲ್ಲರೂ ಸುಮಾರು 15,000-20,000 ಜನ ಬರ್ತಾರೆ. ಅವರೇ ಹೇಳ್ತಾರೆ ಅವತ್ತು ಅಲ್ಲೇವರೆಗೂ ಬಿಟ್ಕೋಬಾರ್ದು ಮುಖ್ಯಮಂತ್ರಿಗಳು. ಅವ್ರು ಇದುವರೆಗೂ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ. ಅವತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮಾರ್ಚ್ 6ಕ್ಕೆ ಡಿಸಿಷನ್ ಆಗಿಲ್ಲ, ತೀರ್ಮಾನ ಮಾಡ್ತೀವಿ ನಾವು. 2 ತರ ತೀರ್ಮಾನ ಮಾಡ್ತಿದ್ವಿ. ಒಂದು ಕೆಲಸ ನಿಲ್ಸೋಂತ ಕೆಲಸ ತೀರ್ಮಾನ ಮಾಡ್ತಿದ್ವಿ. ಇಲ್ಲೇನಾಗ್ತಿದೆ ಅಂದ್ರೆ ರಾಜ್ಯವ್ಯಾಪ್ತಿ ಕೆಲಸ ನಿಲ್ಸೋದಕ್ಕೆ MLAಗಳ ಕಡೆನೇ ಕೆಲಸ ಮಾಡ್ತಿದ್ದಾರೆ. ಅವರು ನನಗೆ ಹೇಳಿ, ನಮಗೆ ಪರ್ಮಿಷನ್ ಕೊಡ್ಲಿ. ಒಂದೊಂದು ಜಿಲ್ಲೆನಲ್ಲಿ 1-2 MLA ಅವ್ರು ಸ್ವಂತನೇ ಕೆಲಸ ಮಾಡ್ತಾರೆ. ಅವರೇ ಕಂಪ್ನಿ ಮಾಡ್ಕೊಂಡಿದ್ದಾರೆ, ಅವರೇ ಕೆಲಸ ಮಾಡ್ತಾರೆ, ಅವರೇ ಟೆಂಡರ್ಗಳು ಮಾಡ್ಕೊಂತಿದ್ದಾರೆ. ಅವರೇ ತಪ್ಪು. ಅಬ್ಸಲ್ಯೂಟ್ಲಿ ಇಸ್ ರಾಂಗ್. MLAನೇ ಗುತ್ತಿಗೆ ಮಾಡ್ತಾರೆ ಅಂದ್ರೆ ತಪ್ಪಲ್ವಾ ಸರ್? ಅದು 100% ತಪ್ಪು. ಆದ್ರೆ ಎಷ್ಟೋ ಜನ ಬೇನಾಮಿಲ್ ಮಾಡ್ತಾರೆ ಅಂತ ಕೇಳಿದ್ದೆ. ಈಗ ಡೈರೆಕ್ಟ್ ಆಗಿ ಶುರು ಆಗೋದಿಲ್ಲ. ಇಲ್ಲ ಎಲ್ಲಾ ಪಾರ್ಟಿಗಳಲ್ಲೂ ಒಂದು ಜಿಲ್ಲೆಗೆ 1-2 MLAಗಳು ಅವರೇ ಗುತ್ತಿಗೆ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರ ಹೆಸರಲ್ಲಿ ಕಂಪ್ನಿಗಳು ಮಾಡ್ತಾರೆ. ಅದ್ರ ವಿರುದ್ಧ ನೀವೇನು ಆಕ್ಷನ್ ತಗೊಳಕ್ಕಾಗಲ್ಲ? ಇಲ್ಲ, ನಾವಲ್ಲಿ ಲೋಕಲ್ ಆಗಿ ಹೋರಾಟ ಮಾಡ್ತೀವಿ. ಹೇಳಿದ್ವಲ್ಲ, ನಾವೇನು ಹೋರಾಟ ಮಾಡಿದ್ರು ಕೂಡ ಎಲ್ಲಾ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಒಂದು 10 ವರ್ಷದ ಕೆಳಗೆ ಯಾವ MLAನು ನಮ್ಮ ಹತ್ರ ಬರ್ತೀವಿ. ಇದು ಆತ್ಮಸಾಕ್ಷಿಗೂ ವಿರುದ್ಧ ಆಗಿರೋದು. ರಾಜಕಾರಣಿನೇ ಗುತ್ತಿಗೆದಾರ ಆಗ್ತಾನೆ ಅಂದ್ರೆ ವೆರಿ ರಾಂಗ್. ಹೌದು, ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆಕ್ಚುಲಿ ನಮ್ಮ ಮೊದಲು 10 ವರ್ಷದ ಕೆಳಗೆ ಏನಿತ್ತು, ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾಡಿಯಪ್ಪ, ಏನೋ ಒಂದು ಇದ್ ಮಾಡಿ ಅಂತ ಹೇಳಿದಿತ್ತು. ಅವ್ರು ನಮ್ಮ ಹತ್ರಕ್ಕೆ ಬರ್ತಿರ್ಲಿಲ್ಲ. ನಾವು ಉಂಟು, ಎಂಜಿನಿಯರ್ಸ್ಗಳು ಉಂಟು. ಈಗ ಹಂಗಲ್ಲ, ಎಂಜಿನಿಯರ್ಸೇ ಮಧ್ಯವರ್ತಿಗಳಾಗ್ಬಿಟ್ಟಿದ್ದಾರೆ. ಈಗ ಇನ್ ಬಿಟ್ವೀನ್ ಕಾಂಟ್ರಾಕ್ಟರ್ಸ್ ಅಂಡ್ ಪೊಲಿಟಿಕಲ್ MLAಸ್ಗೆ ನಮ್ಮ ಎಂಜಿನಿಯರ್ಸ್ಗಳು ಮಧ್ಯವರ್ತಿಗಳಾಗ್ಬಿಟ್ಟಿದ್ದಾರೆ. ಅವರೇ ಸಾಹೇಬ್ರು ನಿಮ್ಗೆ ಕೊಡ್ಬೇಡ ಅಂತ ಹೇಳ್ತಿದ್ದಾರೆ, ಸಾಹೇಬ್ರು ಅವ್ರು ಯಾರಿಗೋ ಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಹೋಗಿ ಕಾಣಿ
ಕಂಡ ತಕ್ಷಣ ಇಷ್ಟು ಡಿಮ್ಯಾಂಡ್ ಇರುತ್ತೆ, ಎಷ್ಟು ಕೊಡ್ಲೇಬೇಕಾಗ್ತದೆ ಹಣೆ. ಯಾಕಂದ್ರೆ FSD ಕಟ್ಟಿರ್ತೀವಿ, EMD ಕಟ್ಟಿರ್ತೀವಿ, ಕೆಲಸ ಇರೋದಿಲ್ಲ, ಎಕ್ವಿಪ್ಮೆಂಟ್ಸ್ ಇರ್ತವೆ, JCB, ಇಟಾಚಿಗೆ, ರೋಲರ್, ಇವರೆಲ್ಲ ಇರ್ತಾರೆ, ಡ್ರೈವರ್ಗಳು ಇರ್ತಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ, ಅನಿವಾರ್ಯ ಅಷ್ಟೇ. ನಮ್ಮ ವೃತ್ತಿ ಧರ್ಮ ನಾವು ಮಾಡ್ತೀವಿ. ಈಗ ಮಂಜುನಾಥ್ ಅವ್ರು ಹೇಳ್ಬಿಟ್ಟಿದ್ದಾರೆ, CM ಕೇಳಿದ್ರೆ ನಾನು ಲಿಸ್ಟ್ ಕೊಡ್ತೀನಿ ಅಂತ. ಡೆಫಿನೆಟ್ ಕೊಡ್ತೀನಿ. ಶಾಸಕರ ಲಿಸ್ಟ್ ಕೊಡ್ತೀನಿ, ಯಾರ್ಯಾರು ಯಾವ ಪಾರ್ಟಿಲಿ ಎಷ್ಟೆಷ್ಟು ಕಮಿಷನ್ ಹೊಡಿತಿದ್ದಾರೆ ಅನ್ನೋ ಲಿಸ್ಟ್ ಕೊಡಕ್ ರೆಡಿ ಇದ್ದೀರಾ? ಡೆಫಿನೆಟ್ ಕೊಡ್ತೀನಮ್ಮ, ಅದ್ರಾಗ ಏನಂತೆ, ನಾನು ರೆಡಿ ಇದ್ದೀನಿ. ನಾನು ಏನ್ ಗೊತ್ತಾ, ಮೀಡಿಯಾ ಮುಂದೆ ಹೇಳ್ಬೋದಲ್ಲ ಸರ್, ಇಂಥ ಶಾಸಕರು ಹಿಂಗಿಂಗ್ ಇದಾರೆ, ನಮ್ಮ ಜೀವ ಹಿಂಡ್ತಿದ್ದಾರೆ. ನಾನು ಹೇಳ್ಬೋದಲ್ಲಮ್ಮ, ನಾನು ಹೇಳಿದ್ನಲ್ಲ, ನನ್ನ ಹಿಂದೆ 1.5 ಲಕ್ಷ ಕಾಂಟ್ರಾಕ್ಟರ್ಗಳು ಇದಾರೆ, ಅವ್ರದ್ದು ಜೀವನ ಯೋಚನೆ ಮಾಡ್ಬೇಕಲ್ಲ ಪಾಪ. 5 ಲಕ್ಷ, 10 ಲಕ್ಷ, 50 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ ಪೆಂಡಿಂಗ್ ಬಿಲ್ ಇರ್ತಕ್ಕಂಥವ್ರು ಇದಾವೆ. ಅವ್ರ ಜೀವನ ಹಾಳಾಗ್ತಿದೆಯಲ್ಲ. ಹಿಂಗೆ ಇದೇ ತರ ಹಿಂದೆ ಬೊಮ್ಮಾಯಿ ಸಾಹೇಬರು 23,000 ಕೋಟಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಯಾವಾಗ ನಮ್ಮ ಕೆಂಪಣ್ಣವರು 40% ಅಂತ ಡಿಕ್ಲೇರ್ ಮಾಡಿ ಅದೊಂದು ದೊಡ್ಡ ಹಗರಣ ಆಯ್ತಲ್ಲ, 23,000 ಕೋಟಿನ ಡೈವರ್ಟ್ ಮಾಡಿದ್ರು. ಅವಾಗ ಎಷ್ಟು ಲಾಸ್ ಆಯ್ತು ನೋಡಿ. 23,000 ಕೋಟಿ ಇದ್ದಿದ್ರೆ ಅವಾಗ ನಮ್ಗೆ ಇಷ್ಟು ಈ ಪೆಂಡಿಂಗ್ ಬಿಲ್ ಇರ್ತಿರ್ಲಿಲ್ಲ. ಹೀಗೆ ಇದೆಲ್ಲ ಅವರು ಪಾಲಿಟಿಕ್ಸ್ ಮಾಡ್ತಾರೆ, ನಾವು ಕಾಂಟ್ರಾಕ್ಟ್ ಮಾಡ್ತೀವಿ, ನಮ್ಮ ವೃತ್ತಿ ಧರ್ಮ ನಾವು ಮಾಡ್ತೀವಿ, ಅವ್ರು ನಮ್ದ್ರಲ್ಲಿ ಬರಬಾರ್ದು ಅಷ್ಟೇ. ಸೊ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಬಿಜೆಪಿ, ಕಾಂಗ್ರೆಸ್, JDS ಮೂರೂ ಪಕ್ಷಗಳ ಶಾಸಕರು ಲಿಸ್ಟ್ ಕೊಟ್ಟು ಭ್ರಷ್ಟಾಚಾರ ಬೀದಿಲಿ ಇಡಕ್ ರೆಡಿ ಇದ್ದೀರಾ ನೀವು? ಹೌದಮ್ಮ, ಅವ್ರು ಮನಸ್ಸು ಮಾಡ್ತಾ ಇಲ್ಲ. ಮನಸ್ಸು ಮಾಡ್ಬೇಕು. ಎಲ್ಲಾ ಪಾರ್ಟಿಗಳು ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟರ್ಗಳು ಕಷ್ಟದಲ್ಲಿದ್ದಾರೆ, ಅವರಿಗೆ ನಾವು ದುಡ್ಡು ಕೊಡಿಸ್ಬೇಕು. ಆಮೇಲೆ ಈ ಒಂದು ಇದಿದೆಯಲ್ಲ, ಏನು ಭ್ರಷ್ಟಾಚಾರ ಇದೆಯಲ್ಲ, ಅವರೇ ಮಾಡ್ತಕ್ಕಂಥ ಕೆಲಸ, ಈ ಕೇಳ್ತಕ್ಕಂಥ ಕೆಲಸ, ಇಂಥವನ್ನೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ 3 ಪಾರ್ಟಿಯವರು ಒಂದಾಗ್ಬಿಟ್ಟು ಇದನ್ನ ಕಡಿಮೆ ಮಾಡ್ಬೋದೇ ಹೊರತು ಸುಮ್ಮನೆ ರಾಜಕೀಯ ಮೇಲಾಟ ಹೇಳ್ತಾರಲ್ಲ, ಮಾನು ವಿರೋಧ ಪಕ್ಷದ ನಾಯಕರು 80% ಅಂತ ಸಾಧ್ಯ. ಇಟ್ ಇಸ್ ಇಂಪಾಸಿಬಲ್. 80% ಕೆಲಸ ಯಾಕೆ ಮಾಡ್ತಾರೆ? ಸೊ ಆಮೇಲೆ ಅದ್ರಲ್ಲಿ GST 18% ಹೋಗುತ್ತೆ, ಇನ್ನೇನಿದೆ ಬೇರೆ. ಅಂತೆಲ್ಲ ಹೇಳಿಕೆ ಕೊಡಬಾರ್ದು. ಏನಿದ್ರು ಕೂಡ ಸತ್ಯಕ್ಕೆ ಹತ್ರವಾದಂತ ವಿಚಾರ ಮಾನ್ಯ ವಿರೋಧ ಪಕ್ಷದವರಾಗ್ಲಿ, ಮಾನ್ಯ ಆಡಳಿತ ಪಕ್ಷದವರಾಗ್ಲಿ ಕೊಡ್ಬೇಕು. ನಮ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅವರು. ಏನಪ್ಪ, ಈಗ ಮೊನ್ನೆ ಸಿಕ್ಕಾಕೊಂಡ್ರಲ್ಲ ಬಿಜೆಪಿ MLA ಚಂದ್ರಲಮಾಣಿ ಅವರು, 1.25 ಕೋಟಿ ಕೆಲಸ, ಅದಕ್ಕೆ 10 ಲಕ್ಷ 11 ಲಕ್ಷ ಏನೋ ಕಮಿಷನ್. 1 ಕೋಟಿ 10 ಲಕ್ಷದ್ದು 10%. ಆತರ ನೀವು ಎಲ್ಲಾ ಕಡೆ ಪ್ಲಾನ್ ಮಾಡ್ಬೋದಲ್ಲ ಸರ್? ಗುತ್ತಿಗೆದಾರ ನೋಡಿ ಎಷ್ಟು ಧೈರ್ಯ ಮಾಡ್ಬಿಟ್ರು ಅಂತ. ಏನ್ ಮಾಡಿದಾನೆ ಅವನು ಪಾಪ, ಏನೋ ಅವ್ನಿಗೆ ಆಗ್ತಾ ಇಲ್ಲ ಜೀವನದಲ್ಲಿ. ಕಾಂಟ್ರಾಕ್ಟರ್ಗಳು 10-15 ಜನ ಸತ್ತೋಗಿದ್ದಾರೆ, 100 ಜನ ಮನೆ ಮಠ ಬಿಟ್ಟಿದ್ದಾರೆ, ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಕೊಟ್ಟೋರ್ ಸಾಲ ಜಾಸ್ತಿ ಆಗಿದೆ, ಮನೆ ಪಾಪ ಹೆಂಡತಿ ಮಕ್ಕಳ ಹತ್ರ ಬಂದು ಕೊಡಿ ಅಂತ ಕೇಳ್ತಾರೆ. ಹಿಂಗಿದ್ದಾಗ ಏನ್ ಮಾಡ್ತೀರಾ? ಸಪೋರ್ಟ್ ಮಾಡಿದೀರಾ ನೀವು? ಸ್ವಲ್ಪ ಅವ್ರಿಗೆ ನೈತಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ ಜೊತೆ ನಾವ್ ಇರ್ತೀವಪ್ಪ ಅಂತಂದೇಳಿ ಅವ್ರ ಹತ್ರನು ಮಾತಾಡಿದ್ವಿ, ಅವ್ರ ಕುಟುಂಬದವ್ರ ಹತ್ರನು ಮಾತಾಡಿದ್ವಿ. ಈಗ ಹಂಗ್ ಮಾಡ್ದವ್ರಿಗೆ ಏನಾಗುತ್ತೆ? ಆತರ ಆ ಗುತ್ತಿಗೆದಾರರಿಂದ ಏನಾದ್ರು ಜೀವನ ಹಾಳಾಗತ್ತಾ? ನೋಡಿ ಅಮ್ಮ, ಏನು ಆಗಲ್ಲ, ಸಾಧ್ಯ ಇಲ್ಲ. ಅವ್ರಿಗೆ ಏನಾದ್ರು ಅಫಿಷಿಯಲ್ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ. ನಾನು ಹೇಳಿದೀನಿ, ನೀನೇನು ಒಬ್ನು ಓಡಾಡ್ಬೇಡಪ್ಪ, ನಿನ್ಗೆ ಏನಾದ್ರು ಅಫಿಷಿಯಲ್ಸ್ ತೊಂದರೆ ಕೊಟ್ಟರೆ ನಾನು ಫೋನ್ ಮಾಡಿ ಹೇಳ್ತೀನಿ. ಸೊ ಆತರ ಹೋರಾಟ ಮಾಡೋ ಗುತ್ತಿಗೆದಾರರಿಗೆ ಸಪೋರ್ಟ್ ಅಂತೂ ಇರುತ್ತೆ. 100% ಸಪೋರ್ಟ್ ಅಮ್ಮ. ಅದು ನಾನು ಹೋರಾಟದಿಂದನೇ ಬಂದಿರೋದು, ನಾನೇನು ಸುಮ್ಮನೆ ಬಂದಿಲ್ಲ. ನಾವು ನಮ್ಮಲ್ಲೂ ಇದೇ ತರನೇ ಎಲ್ಲ ಇದ್ ಮಾಡಿ ನೇರವಾಗಿ ಮಾತಾಡಿ ನೇರವಾಗಿ ಹೋರಾಟ ಮಾಡಿ ಇವತ್ತು ನಾನು ಸದಸ್ಯ ಆಗಿ, ಉಪಾಧ್ಯಕ್ಷ ಆಗಿ, ಕಾರ್ಯಾಧ್ಯಕ್ಷ ಆಗಿ, ಅಧ್ಯಕ್ಷ ಆಗಿರೋದು. ಓಕೆ.